ಹಲೋ, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾವಿವತ್ತು ಹೋಗಿದ್ದು ನಮ್ಮ ಮನೆ ದೇವರಾದಂಥ, ಗೊತ್ತಾಗಿರ್ತದೆ ನಿಮ್ಗೆ ಆಲ್ರೆಡಿ, ಸುತ್ತಮುತ್ತ ಇರೋರಿಗೆ, ಮಂಡ್ಯ ಜಿಲ್ಲೆಯಲ್ಲಿರೋರಿಗೆ ನಾವು ಹೋಗಿರೋದು ಯಾವ ದೇವಸ್ಥಾನ ಅಂತ. ಹೌದು, ಆದಿಚುಂಚನಗಿರಿ. ನಮ್ಮ ಮನೆ ದೇವರಾದಂಥ ಆದಿಚುಂಚನಗಿರಿಗೆ ಹೋಗಿದ್ದೀವಿ. ನೋಡಿ ಸ್ನೇಹಿತರೆ, ತುಂಬ ಖುಷಿ ಕೊಡುವಂಥ ಜಾಗ. ಅದರಲ್ಲೂ ನೀವು ಭಾನುವಾರ ಹೋಯ್ತು ಅಂದರೆ ದೇವರ ದರ್ಶನ ಮಾಡಿಕೊಂಡು ಆ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದನೂ ತಿನ್ಬೋದು. ಕೆಳಗಡೆ ಭಕ್ತಾದಿಗಳು ಮಾಡಿರೋ ಊಟನೂ ಮಾಡ್ಬೋದು. ಊಟ ಅಂದರೆ ನಾನ್ ವೆಜ್ ಪ್ರಿಯರು, ಮಾಂಸಾಹಾರಿ ಭಯಂಕರವಾಗಿರುತ್ತೆ ಭಾನುವಾರ ಮಾತ್ರ. ಅದರಲ್ಲೂ ನಾವು ಹೋಗಿದ್ದು ಭಾನುವಾರ ಬಿಡುವಿಲ್ದಿರೋ ಕಾರಣ ಮಂಗಳವಾರ ಹೋಗಿದ್ದು. ದೇವ್ರ ದರ್ಶನ ಎಲ್ಲ ಚೆನ್ನಾಗೇ ಆಯಿತು. ದೇವಸ್ಥಾನದ ಒಳಗಡೆ ಹೋಗಿದ್ದು ಅದ್ಧೂರಿಯಾಗಿದೆ ದೇವಸ್ಥಾನ. ನಮಗೇನು ಹೊಸದಲ್ಲ, ನಾವು ಜಾತ್ರೆಗೆ ಬಿಡದಿಂದಲ್ಲಿ ಮನಸ್ಸಿಗೆ ಹೋಗ್ಬೇಕನ್ನಿಸ್ದಾಗೆಲ್ಲ ಹೋಗ್ತಾನೆ ಇರ್ತೀವಿ. ನಮ್ಮ ಮನೆ ದೇವರಾದ್ದರಿಂದ ನಾವು ಯಾವಾಗ ಬೇಕೋ ಹೋಗ್ತಾನೆ ಇರ್ತೀವಿ, ಭಗವಂತ ಜ್ಞಾನ ಕೊಟ್ಟಾಗೆಲ್ಲ. ಸೊ ನಾವು ಹೋದೋ ದೇವ್ರ ದರ್ಶನ ಎಲ್ಲ ಆಯಿತು, ಚೆನ್ನಾಗೇ ಆಯಿತು. ಆಮೇಲೆ ನಾವು ಸ್ಟಾರ್ಟ್ ಮಾಡಿದ್ದು ಬೆಟ್ಟದ ಮೇಲೆ ಹತ್ತಕ್ಕೆ. ಬೆಟ್ಟ ಅಂದರೆ ಅಂತಿಂಥ ಬೆಟ್ಟ ಅಲ್ಲ, ಭಯಂಕರವಾದ ಬೆಟ್ಟನೇ. ಒಂಥರ ಖುಷಿ ಕೊಡುತ್ತೆ. ಎಷ್ಟು ದೂರ ಹೋಗ್ತಾನೆ ಇರಬೇಕು ಅನಿಸುತ್ತೆ, ಹಿಡಿಬೇಕು ಮನಸ್ಸೇ ಆಗಲ್ಲ. ಹೋಗ್ತಾ ಹೋಗ್ತಾ ಒಂದೊಂದು ಬೆಟ್ಟ ಹತ್ತದಿದ್ದಂಗೆ ಒಂದೊಂದು ದೇವಸ್ಥಾನ ಇರುತ್ತೆ. ಭಾಳ ಪ್ರಸಿದ್ಧವಾದ ದೇವಸ್ಥಾನ ಆದಿಚುಂಚನಗಿರಿ ಅಂದರೆ ಭೈರವೇಶ್ವರನ ಸನ್ನಿಧಿ. ಎಲ್ಲ ತರಹದ ಅನುಕೂಲವನ್ನು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರೆಲ್ಲರೂ ಹೋಗ್ಬೋದು. ಅಂದರೆ ವಯಸ್ಸಾಗಿರೋರು ಸ್ವಲ್ಪ ಮೇಲುಗಡೆ ಹತ್ತೋಕ್ಕೆ ಕಷ್ಟ ಆಗುತ್ತೆ. ಆದರೂ ಕೂತ್ಕೊಂಡು ಏಕ ಮರ ಗಿಡಗಳಿದೆ, ಒಳ್ಳೆಯ ಗಾಳಿ ಇದೆ. ಸ್ವರ್ಗ ಅಂತಲೇ ಹೇಳ್ಬೋದು. ನಾವು ಹೇಳೋದೇನು ಸ್ವರ್ಗನೇ ನಮಗೆ. ಮಕ್ಕಳು ನೋಡಿ, ಚಿಕ್ಕ ಚಿಕ್ಕ ಮಕ್ಕಳು, ನಮ್ಮ ಮಕ್ಕಳು ಹತ್ತುತ್ತಿದ್ರೆ ಅವ್ರಿಗೆ ಇನ್ನೂ ಮುಂದೆ ಹೋಗೋಣ ಅಂತ ಅನ್ನಿಸ್ತಾನೆ ಇತ್ತು ಅವ್ರಿಗೆ. ತುಂಬ ಖುಷಿಯಾಯಿತು ಹೋಗಿದ್ದಕ್ಕೆ. ಹೋಗಿ ಫ್ಯಾಮಿಲಿ ಎಲ್ಲ ಒಂದು ದಿವಸ ಬಿಡುವಿದ್ದಾಗ ಹೋಗಿ ಬನ್ನಿ. ಯಾರು ನೋಡಿದರೆ ನಿಮ್ಗೆ ಅಲ್ಲಿ ಏನು ಇಷ್ಟ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವೇನು ಯೂಟ್ಯೂಬ್ ವಾಲ್ಗರಲ್ಲ, ಜಾಸ್ತಿ ನಮಗೆ ಎಡಿಟಿಂಗ್ ಮಾಡೋಕ್ಕೆ ಬರೋಲ್ಲ. ಏನೋ ಭಗವಂತನ ಒಂದು ಸನ್ನಿಧಿನ ಗೊತ್ತಿಲ್ಲದಿರೋ 4 ಜನಕ್ಕೆ ಹಂಚ್ಕೋಬೇಕು ಅನ್ನಿಸ್ತು. ಸೊ ಹಾಗಾಗಿ ವಿಡಿಯೋ ಮಾಡಿದ್ದಷ್ಟೇ. ನನ್ನ ಆಸೆ ಚುಂಚನಗಿರಿಗೆ ಹೋದಾಗೆಲ್ಲ 2 ಬೆಟ್ಟ ಇದೆ, ಒಂದು ಚೋಳೂರು ಕಂಬ, ಒಂದು ಗಳಗಲ್ಲು ಅಂತ. ಸೊ ಸ್ಟಾರ್ಟ್ ಮಾಡ್ದು ಬೆಟ್ಟ ಹತ್ತೋಣ ಅಂತ. ರೀಲ್ಸ್ ಮಾಡಿಕೊಂಡು, ಫೋಟೋ ತಕ್ಕೊಂಡು, ಎಂಜಾಯ್ ಮಾಡಿಕೊಂಡು, ತಿಂಡಿಗಳೆಲ್ಲ ತಗೊಂಡೋಗಿದ್ದು ತಿಂದ್ಕೊಂಡು, ಒಳ್ಳೆ ಗಾಳಿ ಸಕ್ಕತ್ತಾಗಿತ್ತು. ಮಳೆ ಒಂದಿರಲಿಲ್ಲ ದೇವ್ರ ದಯದಿಂದ. ಸ್ವಲ್ಪ ಒಂಥರ ತುಂತುರು ಹನಿ, ಸಕ್ಕತ್ತಾಗಿತ್ತು ವೆದರ್ ಮಾತ್ರ. ನಾವು ಹೋಗಿದ್ದಾಗ ತುಂಬ ಎಂಜಾಯ್ ಮಾಡಿದೆ ನಾವು ಮಾತ್ರ. ನೀವು ಆದಷ್ಟು ಟ್ರೈ ಮಾಡಿ ಹೋಗೋಕ್ಕೆ, ತುಂಬ ಚೆನ್ನಾಗಿದೆ. ನೀವು ಹೋಗಿ ಬಂದು ನೀವೇ ಹೇಳ್ತೀರ ವಾವ್ ಅಂತಲೇ ಅಂತೀರ. ತುಂಬ ಬ್ಯೂಟಿಫುಲ್ ಆದಂಥ ಜಾಗ. ಸುತ್ತ ಮೇಲುಗಡೆ ಹತ್ತಿದ್ರೆ ಒಳ್ಳೆ ವ್ಯೂ, ಸುತ್ತಮುತ್ತ ಇರೋ ಹಳ್ಳಿ ಊರುಗಳೆಲ್ಲ ಕಾಣಿಸುತ್ತೆ. ಆ ದೇವಸ್ಥಾನ ಅಂತೂ ಮೇಲುಗಡೆಯಿಂದ ನೋಡೋಕ್ಕೆ ತುಂಬ ಚಕ್ಕದಾಗಿ ಕಾಣುತ್ತೆ. ನೋಡಿ ಇವಾಗ ಹಂಗೆ ನೋಡಿ ಇದೆ, ಇನ್ನೂ ಮೇಲುಗಡೆ ಹೋಗ್ಬೋದು. ಆದರೆ ಇಲ್ಲೊಂದು ನಿಮಗೆ ವ್ಯೂ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಡೀ ಹಾಸ್ಟೆಲ್ಲು, BGS ಹಾಸ್ಟೆಲ್ಲು, ಕಾಲೇಜುಗಳು, ದೇವಸ್ಥಾನ ನೋಡಿ ಅದೇ. ಸುತ್ತಮುತ್ತ ಕೆರೆ, ನೀರು ಸೂಪರಾಗಿದೆ. ಅಲ್ಲಿ ಹೋದರೆ ಆ ಗಾಳಿ ನೋಡಿ, ಭಯಂಕರ ಒಂದು ಇದರಲ್ಲಿ ಗಾಳಿ ಬೀಸ್ತಾಯಿತ್ತು. ಆ ಗಾಳಿ ತಗೊಳ್ಳೋಕ್ಕೆ ಒಳ್ಳೆ ಮಜಾ ಇತ್ತು. ಸೊ ಹಾಗಾಗಿ ನಾವು ಅಲ್ಲಿ ಕೂತ್ಕೊಂಡು ಒಳ್ಳೆ ಗಾಳಿ ತಗೊತಾಯಿದ್ದೆ. ಏನೋ ಒಂಥರ ವಿಮಾನದಲ್ಲಿ ಹೋಗೋ ಫೀಲ್ ಆಗ್ತಾಯಿತ್ತು ಅಲ್ಲಿಂದ ನಮಗೆ. ಒಂಥರ ಅಷ್ಟು ಸಕ್ಕತ್ತಾಗಿತ್ತು. ಅದಾದಮೇಲೆ ಸೀದಾ ಗಳಗಲ್ ಬೆಟ್ಟಗತನ ಅಂತ ಹೋಯ್ತಾನೆ ಇದ್ದೀವಿ. ಇನ್ನು ಮುಂದೆ ಹೋಗ್ತಾ ನಿಮ್ಗೆ ಇಲ್ಲೊಂದು ಕತ್ತಲೆ ಭೈರವ ಅಂತ ಒಂದು ದೇವಸ್ಥಾನ ಇದೆ. ಅಂದರೆ ಗುಹೆ ಒಳಗಡೆ ಇದು. ನೋಡಿ ಒಳಗಡೆ ಹೋಗ್ತೀನಿ ಇವಾಗ. ಯಾರೋ ಒಳಗಡೆ ಹೋಗಿದ್ದಾರೆ ಪೂಜೆ ಮಾಡೋಕ್ಕೆ, ಕೈ ಮುಗಿಯೋಕ್ಕೆ ಹೋಗಿದ್ದಾರೆ. ಇಲ್ಲೆಲ್ಲ ಯಾರು ಪೂಜಾರಪ್ಪ ಯಾರು ಇರಲ್ಲ. ಆಲ್ಮೋಸ್ಟು ನಾವೇ ಹೋಗಿ ಕೈ ಮುಕ್ಕೊಂಡು ದರ್ಶನ ಮಾಡಿಕೊಂಡು ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ನೋಡಿ ಒಳಗಡೆ ಏನೂ ಕಾಣಲ್ಲ, ನಾನು ಟಾರ್ಚ್ ಆನ್ ಮಾಡಿದೆ ಇವಾಗ ಕಾಣಿಸ್ಲಿ, ಮಕ್ಕಳು ನೋಡಲಿ, ಎಲ್ಲರೂ ನೋಡಲಿ ಅಂತ.
ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಸೀದಾ ಹೊರಟು ಮುಂದೆಗಡೆಗೆ ಹೋಗೋಣ ಅಂತ ಹೋದ. ನೋಡಿ ನಮ್ಮ ಮಕ್ಕಳಂತೂ ಹೋಗ್ತಾ ಹೋಗ್ತಾ ನನಗೆ ಸುಸ್ತು ಅಂತ ಹೇಳಲೇ ಇಲ್ಲ ಅವರು. ಸ್ವಲ್ಪ ಅವಾಗ ನೀರು ಕೇಳ್ತಿದ್ರು ಅಷ್ಟೇ. ತುಂಬ ದೊಡ್ಡ ಬೆಟ್ಟ ಇದು, ಆದರೆ ಅನುಕೂಲ ಇದೆ ನಮಗೆ ಹತ್ತೋಕ್ಕೆ. ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಎಲ್ಲ. ನೋಡಿ ಸುತ್ತ ಯಾವುದೇ ಭಯ ಇಲ್ಲ, ಯಾವುದೇ ಒಂದು ಯಾರದೇ ಒಂದು ಭಯ ಇಲ್ಲ. ಎಲ್ಲರೂ ಬರ್ತಾರೆ. ಅಲ್ಲಿ ಬರೋ ಭಕ್ತಾದಿಗಳೆಲ್ಲ ಒಳ್ಳೆ ಮನಸ್ಸಿಂದನೇ ಬರ್ತಾರೆ. ಭಗವಂತನ ದರ್ಶನಕ್ಕೋಸ್ಕರನೇ ಬರ್ತಾರೆ. ನೋಡಿ ಹೇಳಿದ್ನಲ್ಲ ನಿಮಗೆ, ಗಳಗಲ್ಲು ಅಂತ ಇದೆ. ಎಷ್ಟು ಡೀಪ್ ಇದೆ ನೋಡಿ. ಇಲ್ಲಿಗೆ ಬಂದಾಯಿತು, ಇನ್ನೇನು ಮೇಲ್ಗಡೆ ಹತ್ತಬೇಕು. ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇವಾಗ. ಇದು ಮಾತ್ರ ಭಯಂಕರ ಡೇಂಜರು. ಈ ನೋಡಿ ಈ ಆರೆ ಇದೆ, ಇದನ್ನ ಇಟ್ಕೊಂಡು ಹತ್ತಬೇಕು. ಇದಾದ ಮೇಲೆ ಇನ್ನು ಇದನ್ನು ಹತ್ತಿ ಮುಂದೆ ಹೋದ್ಮೇಲೆ, ಅದರಿಂದ ಇನ್ನು ಮುಂದೆ ಹೋದ್ಮೇಲೆ ಅಲ್ಲಿ ಚೈನ್ ಹಿಡ್ಕೊಂಡು ಹತ್ತಬೇಕು. ಅದು ಆ ಚೈನು ಕೆಳಗಡೆ ಅಂತೂ ಭಾರಿ ಡೀಪ್, ಸಖತ್ತು ಒಂದು ಹೆಂಗಿದೆ ಅಂದರೆ ಅದು ಹೇಳೋಕ್ಕಾಗಲ್ಲ. ನೋಡಿ ಅಲ್ಲಿಂದ ಬಗ್ ನೋಡ್ತಿದ್ದೀನಿ, ಒಂಥರ ಭಯನೂ ಆಯಿತು ನನಗೆ. ಹತ್ತಿದ್ದೀನಿ ನಾನು ತುಂಬ ಸಲ, ಬಟ್ ಆದ್ರೂ ಜನ ಯಾರೂ ಇರಲಿಲ್ವಲ್ಲ ಅವಾಗ, ಸ್ವಲ್ಪ ಭಯ ಆಯಿತು. ತುಂಬ ಎಂಜಾಯ್ ಮಾಡಿದೆ ಮಾತ್ರ. ನೋಡಿ ಹೋದೆ ನಾನು ಚೈನ್ ಹಿಡ್ಕೊಂಡು ಹತ್ತೋಣ ಅಂತ ತಿಳ್ಕೊಂಡು ಬರ ಹಾಕೊಂಡು ಹತ್ತೇ ಬಿಟ್ಟೆ. ಭಗವಂತ ಜೈ ಗುರುದೇವ್ ಅಂತ. ಚೆನ್ನಾಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಜನಗಳಿಗೆ ಹತ್ತೋಕ್ಕೆ. ಆದರೆ ನಾವು ಒಂದು ಭಯ ಇದೆ, ಒಂದು ಹುಷಾರಾಗಿ ನೋಡ್ಕೊಂಡು ನಿಧಾನಕ್ಕೆ ಮೇಲೆ ಹೋಗ್ಬೇಕು. ಸೊ ಬನ್ನಿ ನೋಡಿ, ಆದಷ್ಟು ನಿಮಗೆ ಮನಸ್ಸಿಗೆ ತುಂಬ ನೆಮ್ಮದಿ ಆಗುತ್ತೆ. ನೋಡಿ ಮೇಲ್ಗಡೆ ಹತ್ತದೆ, ಇನ್ನೊಂದು ಸ್ಟೆಪ್ ಹತ್ತಬೇಕು, ಅಲ್ಲೂ ಹತ್ತಬೇಕು. ಅಲ್ಲಿ ಹತ್ತಿದ್ರೇ ಅದು ಕಂಪ್ಲೀಟ್ ಆಗೋದು. ಸೊ ನಮಗಂತೂ ತುಂಬ ಖುಷಿ ಆಯಿತು, ಎಂಜಾಯ್ ಮಾಡಿದೆ. ನೀವು ಯಾರಾದರೂ ಹೋಗಿದ್ರೆ, ನೀವು ಎಲ್ಲೆಲ್ಲಿ ಹೋಗಿದ್ದೀರಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ. ನೋಡಿ ಇದೆ, ಇಲ್ಲಿ ಹೋದೆ ಆಗ್ತದೆ. ಅದು ನಮ್ಮ ಮಗು ವೀಡಿಯೋ ಮಾಡಿದ್ದು, ಅಷ್ಟೊಂದು ಮಾಡೋಕ್ಕೆ ಬಂದಿಲ್ಲ. ಏನೋ ಟ್ರೈ ಮಾಡಿದ್ದಾರೆ. ಅಲ್ಲಿ ಮೊಬೈಲ್ ತೊಗೊಂಡೋಗಕ್ಕೆ ಆಗಲಿಲ್ಲ, ಭಯ ಆಗ್ತಿತ್ತು. ಸೊ ಬಾಯ್ ಗೆಳೆಯರೆ.